ನದಿಯಲ್ಲಿ ಮಿಂದು ಸ್ನಾನ ಮಾಡಿದ್ದಾಳೆ. ಪೂರ್ಣ ಕುಂಭಜಲವನ್ನು ತಲೆ ಮೇಲಿಟ್ಟುಕೊಂಡಿದ್ದಾಳೆ. ಸಖಿಯರೆಲ್ಲರೂ ಮಾರ್ಗವನ್ನು ತೋರುತ್ತಾ ಬರುತ್ತಿದ್ದಾರೆ. ರಾಮ್ 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 ರಾಮ್. ವಿಶ್ವಾಮಿತ್ರರಿಗೆ ಮನಸ್ಸಿನಲ್ಲಿ ಸಂತೋಷವೋ ಸಂತೋಷ. ದೇವ ಸಭೆಯಲ್ಲಿ ವಸಿಷ್ಠನ ಸಮ್ಮುಖದಲ್ಲಿ ನಾನು ಮಾಡಿದ ಪ್ರತಿಜ್ಞೆ ಇಂದಿಗೆ ನೆರವೇರುತ್ತಿದೆ. ಪೂರ್ಣ ಕುಂಭಜಲವನ್ನು ಹೊತ್ತು ಬಂದಿರತಕ್ಕಂಥ ಮಾತೆಯಾದ ಸೀತಾದೇವಿ ಆ ಯಾಗ ಹೊಂಡದ ಹತ್ತಿರ ಅದನ್ನು ಇಡಬೇಕು ಎನ್ನುವ ಸಮಯಕ್ಕೆ ಸರಿಯಾಗಿ ಹಾರುತ್ತ ಬರುತ್ತಿದ್ದ ಪಕ್ಷಿಯು ಆ ಜ್ವಾಲೆಯ ಮಧ್ಯದೊಳಗಡೆಗೆ ನುಗ್ಗಿದೆ. ಧಗ ಧಗನೆ ಉರಿಯುವ ಜ್ವಾಲೆಯದು ಹಾರುವ ಪಕ್ಷಿಯನ್ನ ಸುಟ್ಟಿದೆಯೋ ಏನೋ. ಪಕ್ಷಿ ಮುಂದೆ ಹಾರಲಾಗದೆ ಹಾಗೆಯೇ ಹಾರಿ ಹೊಂಡದಲ್ಲಿ ಬಿದ್ದಿದೆ. ವಿಲವಿಲನೆ ಒದ್ದಾಡಿ ಆ ಪಕ್ಷಿ ಪ್ರಾಣ ಬಿಡುತ್ತಿರುವುದನ್ನ ಅಲ್ಲೇ ಕುಳಿತಿದ್ದಂತ ವಿಶ್ವಾಮಿತ್ರರು ಕಂಡರು. ಕೆಂಡದ ಕಣ್ಗಳವರಾದರು. ಕೊನೆಗೂ ಪೂರ್ಣಾಹುತಿಯ ಸಮಯದಲ್ಲಿ ಒಂದು ಪ್ರಾಣಿಯ ಹಿಂಸೆ ನಡೆಯುತ್ತಿರುವುದಲ್ಲ. ರಾಮ ರಾಮ ರಾಮದೇವರು ಓಡಿ ಬಂದು ಕೈಗಳನ್ನು ಜೋಡಿಸಿದ್ದಾನೆ. ಗುರುಗಳೇ, ಏನಾಯಿತು? ರಾಮ, ಭಂಗವಾಯಿತು ನನ್ನ ಪ್ರತಿಜ್ಞೆ. ನೋಡಲ್ಲಿ, ಅವನೋ ಅರಿಯದ ನರದೊಳಗೆ ಎನ್ನ ಮನದ ವ್ರತವನ್ನು ಭಂಗಗೊಳಿಸಲು ಹೊಂಚು ಹಾಕಿದನೆ ರಾಮ. ನೋಡು ಈ ಪರಿತಾಪವನ್ನು ಸಹಿಸೆ ನಾ ರಾಮ. ರಾಮಚಂದ್ರ, ದೇವಸಭೆಯಲ್ಲಿ ನಾನು ಮಾಡಿದ ಪ್ರತಿಜ್ಞೆಯು ವ್ಯರ್ಥವಾಗಿ ಹೋಗ್ತಾ ಇದೆ. ಇದು ನೋಡು, ಯಾಗ ಹೊಂಡದಲ್ಲಿ ಆ ಪಕ್ಷಿಯು ವಿಲವಿಲನೆ ಒದ್ದಾಡಿ ಪ್ರಾಣ ಬೀಳುತ್ತಿರುವುದನ್ನು ನನ್ನ ಕಣ್ಣಾರ ಕಂಡೆನೆಂದರೆ ನನ್ನ ವ್ರತ ಭಂಗವಾಯಿತು. ರಾಮದೇವರು ನೋಡಿದರು. ಗುರುಗಳೇ, ಈ ಪಕ್ಷಿ ಬಾಣವನ್ನು ಹೊತ್ತಿದೆ. ಬಾಣದ ಪೆಟ್ಟಿನಿಂದಲೇ ಇದು ಪ್ರಾಣ ಬಿಡುತ್ತಿದೆ. ಹಾಗೆಂದರೆ ಬೇಕು ಎಂತಲೇ ಯಾರೋ ಈ ಪಕ್ಷಿಯನ್ನ ಬೇಟೆಯಾಡಿ ಕೊಂದಿದ್ದಾರೆ. ಗುರುಗಳೇ, ನಿಮ್ಮ ಮನ ನೋಯಿಸಿದೆ ಎನ್ನುವುದಕ್ಕಿಂತಲೂ ದಯಮಾಡಿ ನನ್ನ ಈ ಮಾತನ್ನು ಕೇಳಿ. ಯಾರಾದರೂ ಸರಿಯೇ, ಆರಾದರೂ ಸರಿಯೇ, ಗುರು ನಿನಗ ಪದಾರವೆಸಗಿದ ದುರುಳ ಯಾಗ ಹದಗೆಡಿಸಿದವನ ಶಿರವ ತಂದು ಗುರು ನಿಲ್ಲ ಚರಣಿಗೆ ದಿನ 3ರಲ್ಲಿ ಎರಗಿಸದಿರ್ಗೊಡೆ. ಎಲ್ಲೊಡೆಯ ರವಿಯಾಡೆ ಅಗ್ನಿಜೋಳ್ ಬುರುಳುವೆನು. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಗುರುದೇವ, ಇದು ನನ್ನ ಪ್ರತಿಜ್ಞೆಯನ್ನು ಕೇಳು. ನಿನ್ನ ಯಾಗವನ್ನು ಹದಗೆಡಿಸಿರ್ತಕ್ಕಂಥ ದುರುಳನು ಯಾರಾದರೂ ಚಿಂತೆ ಇಲ್ಲ. ಅವನೆಂಥವನಾದರೂ ಆಗಿರಲಿ, ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ಸಕಲ ಲೋಕಾಧಿಪನಾಗಿರಲಿ, ಅವನ ತಲೆಯನ್ನ ಇನ್ನು 3 ದಿನದ ಸೂರ್ಯನು ಅಸ್ತಮಿಸುವುದರೊಳಗಾಗಿ ನಿಮ್ಮ ಪಾದದ ಮೇಲೆ ತಂದು ಕೆಡಹುತ್ತೇನೆ. ಇದು ಸತ್ಯ. ತಪ್ಪಿದರೆ ನಾನು ಅಗ್ನಿ ಪ್ರವೇಶ ಮಾಡಿಬಿಡ್ತೇನೆ. ಇದು ನಿಮ್ಮ ಪಾದದಾನೆ ಸತ್ಯ. ವಿಶ್ವಾಮಿತ್ರ ಹೇಳಿದರು, ನಿನ್ನಿಚ್ಛೆಯಂತೆಯಾಗಲಿ, ನಿನ್ನ ಪ್ರತಿಜ್ಞೆಯು ನೆರವೇರಲಿ ಎಂದೇ ಆಶೀರ್ವಾದ ಮಾಡಿ ಹೊರಟಿದ್ದಾನೆ. ಮಹಾನುಭಾವನಾದಂತ ರಾಮದೇವ ಅದೇ ಚಿಂತೆಯಲ್ಲಿ ಬಂದು ಮನೆಗೆ ಸೇರಿದ. ಎಲ್ಲೆಡೆಗಳಿಗೂ ಕಳುಹಿಸಿದ್ದಾನೆ. ನೋಡಿ, ಈ ನನ್ನ ಯಾಗ ಸಮಯದಲ್ಲಿ ಈ ರೀತಿಯಾಗಿ ಹದಗೆಡಿಸಲು ಹವಣಿಸಿರುವ ದುರಾತ್ಮ ಯಾರು ಎಂಬುದನ್ನು ತಿಳಿದು ಬನ್ನಿ. ಚಂದ್ರಭಾನು ರಾಜೇಂದ್ರನ ಆನಂದವೂ ಆನಂದ. ಈ ಮರಣ ಕಾಲ ಬರುವಾಗ ಬಹುಜನಗಳಿಗೆ ಸುಮನಾದರೂ ಆನಂದ. ಈ ಅಹಂಕಾರ ಎಂಬುದು ತಂದು ನಿಲ್ಲಿಸಿದೆ ತುದಿಗಟ್ಟದಲ್ಲಿ. ಯೋಚನೆ ಮಾಡ್ತಾನೆ, ಎಲ್ಲಿ ನಾ ಹೊಡೆದ ಪಕ್ಷಿ? ಒಂದೇ ಪೆಟ್ಟಿಗೆ ಅದು ಬೀಳಬೇಕಾಗಿತ್ತು, ಎಲ್ಲೋ ಅದೃಷ್ಟ ಚೆನ್ನಾಗಿದೆ, ತಪ್ಪಿಸ್ಕೊಂಡು ಹೋಗಿದೆ ಅಂತ ಅದನ್ನೇ ಹುಡುಕಾಡುತ್ತಾ ಬರುತ್ತಿದ್ದರಂತೆ ಅಶರೀರವಾಣಿಯಾಗ್ತಾ ಇದೆ. ಚಂದ್ರಭಾನು ರಾಜೇಂದ್ರ ಯಾರು ಎಂದು ತಿರುಗಿ ನೋಡಿದ. ಗಗನದಲ್ಲಿ ಅಶರೀರವಾಣಿ ಹೇಳುತ್ತಿದೆ, ಎಲ್ಲೋ ಅರಸ, ಏನಿ ಆನಂದ? ಈ ಆನಂದ ಇನ್ನು ಕ್ಷಣಕಾಲ ನೀನು ಉಳಿಯುವುದಿಲ್ಲ. ಕೇಳು, ನೀನು ಬಿಟ್ಟ ಬಾಣ ಮೃಗಕ್ಕೆ ತಾಕುವುದಕ್ಕೆ ಪ್ರತಿಯಾಗಿ ಪಕ್ಷಿಗೆ ತಾಕಿದೆ. ಆ ಪಕ್ಷಿ ಹಾರಲಾಗದೆ ಹೋಗಿ ವಿಶ್ವಾಮಿತ್ರರ ಯಾಗ ಹೊಂಡದಲ್ಲಿ ಬಿದ್ದಿದೆ. ವಿಶ್ವಾಮಿತ್ರರು ಕುಪಿತರಾದರು. ಆಗ ರಾಮ ಪ್ರತಿಜ್ಞೆ ಮಾಡಿದ್ದಾನೆ, ಇನ್ನು 3 ದಿನದೊಳಗಾಗಿ ಯಾರು ಯಾಗವನ್ನು ಹದಗೆಡಿಸಿದರೋ ಅವನ ತಲೆಯನ್ನು ತೆಗೀತೇನೆ ಅಂತ. ಎಚ್ಚರಿಕೆ.
ಚಂದ್ರಭಾನು ರಾಜೇಂದ್ರ ತತ್ತರಿಸಿ ಹೋದ. ಆಹಾ, 3 ದಿನದೊಳಗಾಗಿ ನನ್ನ ತಲೆಯನ್ನು ತೆಗೀತಾನಿಯೇ ರಾಮ. ರಾಮ ಅಂದ್ರೆ ಆಡಿದ ಮಾತನ್ನೆಂದಿಗೂ ತಪ್ಪದವನು. ನಾನೇನು ಮಾಡಿದೆ ಈಗ? ನನಗೆ ಯಾರು ಸಹಾಯಕ್ಕೆ ಬರ್ತಾರೆ? ನನ್ನ ಪ್ರಾಣ ಉಳಿಸಿಕೊಂಡು